ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಪರೀತ ಬೆಳವಣಿಗೆಗಳು ನಡೆಯುತ್ತಿವೆ. ಕೋರ್ಟ್ನಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಾಲು ಸಾಲು ಹಿನ್ನಡೆಗಳು ಆಗುತ್ತಿವೆ. ಇದರಿಂದಾಗಿ ಸಹಜವಾಗಿಯೇ ದರ್ಶನ್ ಆಘಾತಕ್ಕೆ ಒಳಗಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ A1 ಆರೋಪಿ ಆಗಿರುವ ಪವಿತ್ರ ಗೌಡಗೆ ಚಳಿ ಜ್ವರವೇ ಬಂದಿದೆ. ಮಾಫಿ ಸಾಕ್ಷಿ, ಪ್ರತಿಕೂಲ ಸಾಕ್ಷಿ, ಪಾಟಿ ಸವಾಲು, ಸಾಕ್ಷಿ ಬೆದರಿಕೆಯಂತ ಘಟನೆಗಳು ಖಂಡಿತ ಡಿ ಗ್ಯಾಂಗ್ಗೆ ದೊಡ್ಡ ಮಟ್ಟದಲ್ಲಿ ಮುಳುವಾಗಲಿದೆ ಅಂತ ಕಾನೂನು ಪಂಡಿತರು ಅಭಿಪ್ರಾಯ ಪಟ್ಟಿದ್ದಾರೆ. ಸದ್ಯ ನಡೆಯುತ್ತಿರುವ ಬೆಳವಣಿಗೆಗಳು ಆರೋಪಿಗಳಿಗೆ ಎಷ್ಟರ ಮಟ್ಟಿಗೆ ಸಂಕಷ್ಟ ತಂದೊಡ್ಡಲಿವೆ? ನಟ ದರ್ಶನ್ ಪದೇ ಪದೇ ಕೋರ್ಟ್ ಮೆಟ್ಟಲು ಹತ್ತಿರೋದಾದ್ರೂ ಯಾಕೆ? ಈಗ ಬರ್ತಿದೆ ನೋಡಿ ಇನ್ಸೈಡ್ ಸ್ಟೋರಿ. ದಚ್ಚುಗೆ ಸಾಲು ಸಾಲು ಹಿನ್ನಡೆ, ಡಿ ಗ್ಯಾಂಗ್ಗೆ ಜೈಲೇ ಶಾಶ್ವತ, ಕೋರ್ಟ್ನಲ್ಲಿ ಅನಾಹುತ ಬೆಳವಣಿಗೆ, ಕಾಪಾಡಬಲ್ಲದೆ ನೊಂದವರ ಹಿತ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ನಡೀತಾ ಇದೆ. ಈವರೆಗೂ 22 ಸಾಕ್ಷಿಗಳ ಹೇಳಿಕೆಯನ್ನ ಕೋರ್ಟ್ ದಾಖಲಿಸಿದೆ. ಸುಪ್ರೀಂ ಕೋರ್ಟ್ ನೀಡಿರುವ ಗಡುವಿನಲ್ಲಿ ಟ್ರಯಲ್ ಮುಗಿಸಬೇಕಿದೆ. ಹಾಗಾಗಿ ವಾರಕ್ಕೆ 5 ದಿನ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ನಡೀತಾ ಇದೆ. ಈ ಮಧ್ಯೆ ಸಾಕಷ್ಟು ಅನಿರೀಕ್ಷಿತ ಘಟನೆಗಳು ಈ ಪ್ರಕರಣದಲ್ಲಿ ನಡೆಯುತ್ತಿವೆ. ಅವೆಲ್ಲವೂ ದರ್ಶನ್ ಅಂಡ್ ಗ್ಯಾಂಗ್ನ ನಿದ್ದೆಗೆಡಿಸಿವೆ. ಒಂದಷ್ಟು ಘಟನೆಗಳು ಸ್ವಯಂಕೃತವಾಗಿದ್ದರೆ ಮತ್ತಷ್ಟು ಘಟನೆಗಳು ಅನಿರೀಕ್ಷಿತವಾಗಿ ನಡೆಯುತ್ತಿವೆ. ಹಾಗಾಗಿ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನವಾದಾಗಿನಿಂದ ಸಾಲು ಸಾಲು ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇವೆಲ್ಲವೂ ದರ್ಶನ್ಗೆ ಮುಳುವಾಗಲಿವೆ ಅನ್ನೋದು ಕಾನೂನು ಪಂಡಿತರ ಲೆಕ್ಕಾಚಾರ. ಕೊಲೆ ಪ್ರಕರಣದಲ್ಲಿ ಮೊದಲ ಬಾರಿಗೆ ಜೈಲಿಗೆ ಹೋದಾಗ ಜೈಲು ನಿಯಮಗಳನ್ನೇ ಗಾಳಿಗೆ ತೋರಿದ್ರು. ಜಾಮೀನಿಗಾಗಿ ಕೋರ್ಟ್ನಲ್ಲಿ ಅರ್ಜಿ ಹಾಕಿಕೊಂಡಂತೆ ನಡೆದುಕೊಳ್ಳಿಲ್ಲ. ಇವೆಲ್ಲವೂ ಜಾಮೀನು ರದ್ದಿಗೆ ಕಾರಣವಾದವು. ಸ್ವತಃ ಸುಪ್ರೀಂ ಕೋರ್ಟ್ ಈ ಕೇಸ್ನಲ್ಲಿ ನಿಗಾ ಇಡಬೇಕಾಯಿತು. ಮತ್ತೆ ಆ ತಪ್ಪುಗಳು ಮರುಕಳಿಸಬಾರದು, ದರ್ಶನ್ ಅಂಡ್ ಗ್ಯಾಂಗ್ ಜೈಲು ನಿಯಮ ಮೀರಿದರೆ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಇವೆಲ್ಲವೂ ದರ್ಶನ್ಗೆ ಮುಳುವಾದಂತೆ ಕಾಣ್ತಾ ಇದೆ. ಟ್ರಯಲ್ ಮುಗಿಸೋದಕ್ಕೆ ಇಂತಿಷ್ಟು ತಿಂಗಳು ಅಂತ ಸುಪ್ರೀಂ ಕೋರ್ಟ್ ಕಾಲಾವಧಿ ನೀಡಿದೆ. ಅದಾದ ನಂತರವಾದರೂ ತಮಗೆ ಜಾಮೀನು ಸಿಗಬಹುದು ಅಂತ ದರ್ಶನ್ ಅಂಡ್ ಗ್ಯಾಂಗ್ ಕನಸು ಕಾಣ್ತಾ ಇತ್ತು. ಇದೇ ಹೊತ್ತಿನಲ್ಲಿ ನಡೆಯಬಾರದ ಸಂಗತಿಯೊಂದು ನಡೆದುಬಿಟ್ಟಿದೆ. ದರ್ಶನ್ ಅತ್ಯಾಪ್ತರೆ ಸಾಕ್ಷಿಯನ್ನ ಬೆದರಿಸುವಂತಹ ಕೆಲಸ ಮಾಡಿದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಯನ್ನ ಬೆದರಿಸಿದ್ದಕ್ಕಾಗಿ ದರ್ಶನ್ರ ಅತ್ಯಾಪ್ತ ಪುನೀತ್ ಮತ್ತು ತಂಡವನ್ನ ಪೊಲೀಸರು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು. ಈ ಪ್ರಕರಣವನ್ನ ಕೋರ್ಟ್ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಸಾಕ್ಷಿ ಬೆದರಿಸೋದಕ್ಕೆ ಪ್ರೇರೇಪಿಸಿದವರಲ್ಲಿ ದರ್ಶನ್ ಆಪ್ತರೇ ಇದ್ದಾರೆ ಅನ್ನೋದು ಪೊಲೀಸರ ಆರೋಪ. ಹಾಗಾಗಿ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಈ ಪ್ರಕರಣವನ್ನು ಇಟ್ಕೊಂಡು ಸರ್ಕಾರಿ ಪರ ವಕೀಲರು ಚೆಕ್ಮೇಟ್ ಇಡಲಿದ್ದಾರೆ. ಕೊಲೆ ಪ್ರಕರಣದಲ್ಲಿ 22 ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡಿದ ಹೊತ್ತಿನಲ್ಲಿ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಮುಂದೆ ಬಂದಿದ್ದಾರೆ. ಪ್ರದೋಷ್ ಜೊತೆ ಮತ್ತಿಬ್ಬರು ಆರೋಪಿಗಳಾದ ವಿನಯ್ ಮತ್ತು ರವಿಶಂಕರ್ ಅನ್ನುವವರು ಮಾಫಿ ಸಾಕ್ಷಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದು ದರ್ಶನ್ಗೆ ಎದುರಾದ ದೊಡ್ಡ ಆಘಾತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಂಘಿಕವಾಗಿ ಹೋರಾಟ ಮಾಡಬೇಕಾಗಿದ್ದ ಆರೋಪಿಗಳೇ ಮಾಫಿ ಸಾಕ್ಷಿ ಆಗ್ತಾ ಇರೋದು ಕೇಸ್ನಲ್ಲಿ ನಡೆದ ದೊಡ್ಡ ಬೆಳವಣಿಗೆ. ಈಗಾಗಲೇ ಮಾಫಿ ಸಾಕ್ಷಿ ಕುರಿತಂತೆ ಕೋರ್ಟ್ ಕೂಡ ಸಮ್ಮತಿ ಸೂಚಿಸಿದೆ. ಮಾಫಿ ಸಾಕ್ಷಿ ಕುರಿತಂತೆ ಪ್ರದೋಷ್ಗೆ ಮಾಹಿತಿ ಕೂಡ ನೀಡಿದೆ. ಆಪ್ತರೇ ಮಾಫಿ ಸಾಕ್ಷಿ ಆಗ್ತಾ ಇರೋದು ದರ್ಶನ್ಗೆ ನುಂಗಲಾರದ ತುತ್ತಾಗಿದೆ. ಈ ಮಾಫಿ ಸಾಕ್ಷಿಯನ್ನು ತಡೆಯಲು ದರ್ಶನ್ ಎಷ್ಟೇ ಪ್ರಯತ್ನ ಪಟ್ಟರು, ಆದರೆ ಅದು ಸಾಧ್ಯವಾಗಲೇ ಇಲ್ಲ. ಹಾಗಾಗಿ ಈ ಹೊಡೆತವನ್ನ ಅವರು ಅನಿವಾರ್ಯವಾಗಿ ಎದುರಿಸಲೇಬೇಕಾಗಿದೆ. ಮಾಫಿ ಸಾಕ್ಷಿಯನ್ನ ಕನಸು ಮನಸ್ಸಲ್ಲೂ ಯೋಚಿಸಿರಲಿಲ್ಲ ದರ್ಶನ್. ಆದರೆ ಪ್ರದೋಷ್ ಮತ್ತು ಇತರರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರೋದು ದರ್ಶನ್ ಕಾರಣದಿಂದಾಗಿಯೇ ಅನ್ನುವ ಮಾತು ಹರಿದಾಡ್ತಾ ಇದೆ. ದರ್ಶನ್ ನಡೆಗೆ ಬೇಸತ್ತು ಮಾಫಿ ಸಾಕ್ಷಿಯಾಗಲು ಇವರೆಲ್ಲ ಮುಂದೆ ಬಂದಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. 2ನೇ ಬಾರಿ ಪ್ರದೋಷ್ ಜೈಲಿಗೆ ಹೋದಾಗಿಂದ ದರ್ಶನ್ರಿಂದ ಈತ ಅಂತರ ಕಾಪಾಡಿಕೊಂಡಿದ್ದಂತೆ. ದರ್ಶನ್ ನಡೆಗೆ ಬೇಸತ್ತು ಬೇರೆ ಬ್ಯಾರಕ್ನಲ್ಲಿ ಇಡುವಂತೆ ಅಧಿಕಾರಿಗಳಿಗೆ ಪ್ರದೋಷ್ ಮನವಿ ಮಾಡಿಕೊಂಡಿದ್ದನಂತೆ. ಹೀಗಾಗಿ ದರ್ಶನ್ರನ್ನ ಕಾಪಾಡಬೇಕಾದವರೇ ಕೇಸ್ನಿಂದ ದೂರ ಉಳಿಯುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದು ಕೂಡ ದರ್ಶನ್ ಅಂಡ್ ಟೀಮ್ಗೆ ನಿದ್ದೆ ಕೆಡಿಸಿದೆ. ಅಕ್ಷರಶಃ ದರ್ಶನ್ ಕಂಗಾಲಾಗಿದ್ದಾರಂತೆ. ಪವಿತ್ರ ಗೌಡ ಜ್ವರದಿಂದ ಬಳಲ್ತಾ ಇದ್ದಾರಂತೆ. ಮಾಫಿ ಸಾಕ್ಷಿ ಹೋರಾಟ ಒಂದು ಕಡೆಯಾದರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ಮಾಡಬೇಕು ಅಂತ ಸರ್ಕಾರಿ ಪರ ವಕೀಲರು ಕೇಳಿದ್ದಾರೆ. ರತ್ನಪ್ರಭಾರನ್ನ ಪಾಟಿ ಸವಾಲಿಗೆ ಒಳಪಡಿಸಬೇಕು ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇದು ಕೂಡ ದರ್ಶನ್ಗೆ ಭಾರೀ ಪೆಟ್ಟನ್ನೇ ನೀಡಲಿದೆಯಂತೆ. ಈಗಾಗಲೇ ರತ್ನಪ್ರಭಾ ಅವರು ದರ್ಶನ್ ಪರವಾಗಿರುವಂತಹ ಸಾಕ್ಷಿಗಳನ್ನು ಹೇಳಿದ್ದಾರಂತೆ. ಹಾಗಾಗಿಯೇ ಪಾಟಿ ಸವಾಲು ಮಾಡಬೇಕು ಅನ್ನೋದು ಸರ್ಕಾರಿ ಪರ ವಕೀಲರ ವಾದವಾಗಿದೆ. ರತ್ನಪ್ರಭಾ ಅವರು ಪ್ರತಿಕೂಲ ಸಾಕ್ಷಿಯಾದರೆ ರೇಣುಕಾಸ್ವಾಮಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗೋದು ಗ್ಯಾರಂಟಿ. ಸೊಳ್ಳೆ ಪರದೆಗೂ ಗತಿಯಿಲ್ಲ. ದರ್ಶನ್ ಹೇಗಿದ್ದ ಹೇಗಾದ ಗೊತ್ತಾ? ಕರುಣೆ ತೋರದ ಜೈಲು ಕಾನೂನು. ನಟನ ಬದುಕಿಗೆ ನೆಮ್ಮದಿ ಸಿಗುತ್ತಾ? ಸ್ಟಾರ್ ನಟನಾಗಿ ಐಷಾರಾಮಿ ಬದುಕನ್ನ ಕಳೆದವರು ದರ್ಶನ್.
ಭವ್ಯ ಬಂಗಲೆ, ದುಬಾರಿ ಕಾರುಗಳು, ಸುತ್ತಮುತ್ತ ಜನರು, ಬೇಕಿದ್ದೆಲ್ಲವೂ ಅಂಗೈಯಲ್ಲೇ ಇರ್ತಾ ಇತ್ತು. ಈಗ ಯಾವುದೂ ಇಲ್ಲ. ಸಾಮಾನ್ಯ ವಿಚಾರಣಾಧೀನ ಕೈದಿಗಳಂತೆಯೇ ದರ್ಶನ್ ಕೂಡ ಜೈಲಿನಲ್ಲಿ ಕಳೀತಾ ಇದ್ದಾರೆ. ಹಾಗಾಗಿ ಅವರ ಜೀವನ ಹೈರಾಣಾಗಿದೆ. ಒಂದು ಸೊಳ್ಳೆ ಪರದೆಯೂ ಸಿಗದ ಪರಿಸ್ಥಿತಿಗೆ ಅವರು ತಲುಪಿದ್ದಾರೆ. ಜೈಲಿನಲ್ಲಿ ಸೊಳ್ಳೆ ಕಾಟ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆಯಂತೆ. ಮಲಗಲೂ ಕಷ್ಟಪಡ್ತಾ ಇದ್ದಾರಂತೆ. ಸೊಳ್ಳೆಯ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಒಂದು ಸೊಳ್ಳೆ ಪರದೆ ಕೇಳಿದಾರಂತೆ ದರ್ಶನ್. ಆ ಸೊಳ್ಳೆ ಪರದೆಯನ್ನು ಕೊಡೋದಕ್ಕೆ ಜೈಲಧಿಕಾರಿಗಳು ನಿರಾಕರಿಸಿದ್ದಾರೆ. ಜೈಲು ಕಾನೂನಿನಲ್ಲಿ ಯಾವೆಲ್ಲ ಸವಲತ್ತುಗಳನ್ನು ಕೊಡಬೇಕೋ ಅದನ್ನಷ್ಟೇ ಕೇಳಿ ಅಂತ ತಾಕೀತು ಮಾಡಿದಾರಂತೆ. ಸದ್ಯ ದರ್ಶನ್ ಅನುಭವಿಸ್ತಾ ಇರುವ ಎಲ್ಲ ಸಂಕಟಗಳಿಗೆ ಅವರೇ ಕಾರಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅವರು ಆರೋಪಿಯಾಗಿದ್ದರು. ಆ ನಂತರ ಅವರು ಮಾಡಿಕೊಂಡ ಪ್ರತಿ ಎಡವಟ್ಟುಗಳು ಅವರನ್ನು ಅಕ್ಷರಶಃ ನರಕಕ್ಕೆ ತಳ್ಳಿವೆ. ತಪ್ಪುಗಳನ್ನು ತಿದ್ದಿಕೊಳ್ಳುವ ಬದಲು ಅವರು ಅದನ್ನು ಮುಂದುವರಿಸಿಕೊಂಡು ಹೋದರು. ಹಾಗಾಗಿ ಇವತ್ತು ಒಂದು ಸೊಳ್ಳೆ ಪರದೆ ಪಡೆಯೋದಕ್ಕೂ ಭಿಕ್ಷೆ ಬೇಡುವಂತಾಗಿದೆ. ಭಿಕ್ಷೆ ಬೇಡಿದ್ರೂ ಅಧಿಕಾರಿಗಳು ಕರುಣೆ ತೋರ್ತಾ ಇಲ್ಲ. ಕರುಣೆ ತೋರೋದಕ್ಕೆ ಜೈಲು ಕಾನೂನು ಬಿಡ್ತಾ ಇಲ್ಲ. ಹಾಗೆ ಬಿಡದಂತೆ ಮಾಡಿಕೊಂಡಿದ್ದು ಇದೇ ದರ್ಶನ್. ನಿಜಕ್ಕೂ ದರ್ಶನ್ ಈ ಹೊತ್ತಿನ ದುರಂತ ನಾಯಕ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.